ಮತ್ತು ಜೂನ್ 4ನೇ ತಾರೀಕು ರಿಸಲ್ಟ್ ಇದೆ. ಭಾರತೀಯ ಜನತಾ ಪಾರ್ಟಿ ಇಡೀ ದೇಶದಲ್ಲಿ ಮತ್ತು NDA ಕೂಡ ಇಡೀ ದೇಶದಲ್ಲಿ ಸಂಪೂರ್ಣವಾಗಿ ಚುನಾವಣೆಗೆ ನಾವು ಸನ್ನದ್ಧರಾಗಿದ್ದೇವೆ. ಚುನಾವಣಾ ಆಯೋಗ ಎಲ್ಲ ಆಸ್ಪೆಕ್ಟ್ಗಳನ್ನು ಗಮನಿಸಿ, ಎಲ್ಲ ವಿಷಯಗಳನ್ನು ಗಮನಿಸಿ ಹೆಚ್ಚು ಚುನಾವಣೆ ಮತದಾನ ಆಗುವಂತೆ ಚುನಾವಣೆಯಲ್ಲಿ ಅಳೆದು ತೂಗಿ ಡೇಟ್ಗಳನ್ನೆಲ್ಲ ನೋಡಿಕೊಂಡು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಮತ್ತು ಈ ಚುನಾವಣೆಯಲ್ಲಿ ನಮ್ಮ ತಯಾರಿ ಮೊದಲೇ ಶುರುವಾಗಿರೋದ್ರಿಂದ, ಭಾಳಷ್ಟು ಮೊದಲೇ ನಾವು ಹೆಜ್ಜೆ ಇಟ್ಟಿರೋದ್ರಿಂದ, ಮುಂದಕ್ಕೆ ಹೋಗಿರೋದ್ರಿಂದ ನಮ್ಮ ಪೂರ್ವ ತಯಾರಿ ಅತ್ಯುತ್ತಮವಾಗಿದೆ, ನಮ್ಮ ನೇತೃತ್ವ ಅತ್ಯುತ್ತಮವಾಗಿದೆ ಮತ್ತು ನಮ್ಮ 10 ವರ್ಷದ ನಮ್ಮ ಸರ್ಕಾರದ ನಿಯತ್ತು ಕೂಡ ಅಷ್ಟೇ ಅತ್ಯುತ್ತಮವಾಗಿದ್ದರ ಪರಿಣಾಮ ನಾವು ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಲೋನ್ 370 ಕನಿಷ್ಠ ಪಕ್ಷ 370ಕ್ಕೂ ಸೀಟುಗಳನ್ನು ನಾವು ಗೆಲ್ತೇವೆ. NDA ಎಸ್ ಸಚ್ 400ಕ್ಕೂ ಸೀಟುಗಳ ಹೆಚ್ಚು ಗೆದ್ದು ಒಂದು ಸುಸ್ಥಿರವಾದಂಥ ಸರ್ಕಾರವನ್ನು ಕೊಡೋದ್ರ ಜೊತೆಗೆ ಮುಂದಿನ ದಿವಸಗಳಲ್ಲಿ ಇಷ್ಟು ದಿವಸದವರೆಗೆ ಏನು ಗರೀಬಿ ಹಟಾವೋ, ರೋಟಿ ಕಪಡ ಮಕಾನ್ ಅಂತ ಸುಳ್ಳು ಹೇಳಿ ಘೋಷಣೆ ಮಾಡ್ಕೊಂಡು ಬಂದಿದ್ದರು. ಆದರೆ ಕಳೆದ 10 ವರ್ಷದಲ್ಲಿ ಮೋದಿಯವರ ಅವಧಿಯಲ್ಲಿ ಏನೊಂದು ಬದಲಾವಣೆ ಬಂದಿದೆ, ಆ ಬದಲಾವಣೆಯನ್ನು ಇನ್ನೂ ವೇಗವಾಗಿ ಮಾಡ್ತಾ ದೇಶದಲ್ಲಿರುವಂಥ ಈ ಬಡತನ ಇತ್ಯಾದಿ ಸಮಸ್ಯೆಗಳನ್ನು ನಿರ್ಮೂಲನೆ ಮಾಡಲಿಕ್ಕೆ ಈಗಾಗಲೇ ಬದ್ಧ ಕೆಲಸವನ್ನು ಮಾಡ್ತಾಯಿದ್ದೇವೆ. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡು ಇತ್ಯಾದಿ ಸಂಸ್ಥೆಯವರು ಅದನ್ನು ವಿಶ್ಲೇಷಣೆಯನ್ನು ಮಾಡಿ, ಅಧ್ಯಯನ ಮಾಡಿ ಈಗಾಗಲೇ ಬಹು ಆಯಾಮಿ ಬಡತನದಿಂದ 25 ಕೋಟಿಗಿಂತ ಹೆಚ್ಚು ಜನ ಬಡತನದಿಂದ ಮೇಲೆದ್ದು ಬರ್ತಾ ಇದ್ದಾರೆ ಅನ್ನುವಂಥದ್ದು, ಬಹು ಆಯಾಮಿ ಬಡತನದಿಂದ ಮೇಲೆ ಬಂದಿದ್ದಾರೆ ಅನ್ನುವಂಥ ಏನು ವರದಿ ಕೊಟ್ಟಿದ್ದಾರೆ. ಇದನ್ನು ಇನ್ನೂ ವೇಗವಾಗಿ ಮಾಡ್ತಾ ಕನಿಷ್ಠ ಪಕ್ಷ ಬರುವಂಥ ದಿವಸದಲ್ಲಿ ಈ ಕಡು ಬಡತನದಲ್ಲಿರುವಂಥವ್ರನ್ನ ಒಂದು 65-70% ಜನನ ಬರುವ 5 ವರ್ಷದಲ್ಲಿ ಮೇಲೆತ್ತಕ್ಕತ್ತುವಂಥ ಒಂದು ಯೋಚನೆಯು ಭಾರತೀಯ ಜನತಾ ಪಾರ್ಟಿಯ ಒಂದು ಸಿದ್ಧತೆಯಲ್ಲಿ ಇದೆ. ಹಾಗಾಗಿ ದೇಶದ ಜನ ಈ ಪರ್ಫಾರ್ಮೆನ್ಸ್ ನೋಡಿ, ಮತ್ತು ಮೋದಿಯವರು ಬರೋಕ್ಕಿಂತ 10 ವರ್ಷ ಮೊದಲು ದೇಶದಲ್ಲಿ ದಿವಸ ಹಗರಣ, ಕರಪ್ಷನ್ನು ಇದರದೇ ಸುದ್ದಿ ಇದ್ದರೆ, ಈಗ ಯಾವುದೇ ರೀತಿಯಾದಂಥ ಕರಪ್ಷನ್ನಿನ ಆರೋಪ ಕೂಡ ಮಾಡಲಿಕ್ಕೆ ಸಾಧ್ಯ ಇರಲಾರದಂಥ ರೀತಿಯಲ್ಲಿ ಸರ್ಕಾರವನ್ನು ನಡೆಸಿದ್ದೇವೆ ಮೋದಿಯವರ ನೇತೃತ್ವದಲ್ಲಿ. ಹಾಗಾಗಿ ಮೋದಿಯವರ ನೇತೃತ್ವದಲ್ಲಿ ಸಂಪೂರ್ಣ ವಿಶ್ವಾಸದ ಜನರದು ಇರೋದರಿಂದ ನಾವು ಬಹುದೊಡ್ಡ ಪ್ರಮಾಣದಲ್ಲಿ ಗೆಲ್ತೇವೆ. ಯಾವುದೇ ಸೆಟ್ ಬ್ಯಾಕ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ತು, ರಿವೀಲ್ ಮಾಡಿದ್ದೀವಿ. ನಾವು ಮಾಡಬೇಕಾದ್ರೆ ಅರುಣ್ ಜೇಟ್ಲಿ ಅವರ ಅವತ್ತಿನ ಭಾಷಣ ಕೇಳ್ರಿ, ಭಾಳ ಕ್ಲಿಯರ್ ಇದ್ದೀವಿ ನಾವು, ಈಗೂ ಕ್ಲಿಯರ್ ಇದ್ದೀವಿ ಮತ್ತು ಎಲ್ಲ ಪಾರ್ಟಿಗಳಿಗೂ ಬಂದಿದೆ. ಮತ್ತು ಈಗಾಗಲೇ ನಮ್ಮ ಅಭಿಪ್ರಾಯ, ಸುಪ್ರೀಂ ಕೋರ್ಟ್ ಹೇಳಿದ್ದಕ್ಕೆ ಸುಪ್ರೀಂ ಕೋರ್ಟ್ ಸರ್ವೋಚ್ಚ, ಅದರಲ್ಲಿ ಇನ್ನೂ ಹೆಚ್ಚು ಸುಧಾರಣೆ ಆಗುವ ರೀತಿಯಲ್ಲಿ ನಾವು ಆಗಬೇಕಾ ಅನ್ನೋದನ್ನು ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ಆದರೆ ಅಷ್ಟರಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ, ನಾವು ಮುಂದಿನ ದಿವಸಗಳಲ್ಲಿ ಈ ಚುನಾವಣೆಯಲ್ಲಿ ಏನು ಕಪ್ಪು ಹಣದ ಪ್ರಭಾವ ಇದೆ ಅದನ್ನು ತಡಿಲಿಕ್ಕೆ ಏನು ಮಾಡಬೇಕು ಅನ್ನೋದು ನಾವೇ ವಿಚಾರ ಮಾಡಿದ್ದೇವೆ. ಈಗ ಇದರಲ್ಲಿ ಬರ್ತಾ ಇರೋದು ನಂಬರ್ 1 ಹಣ. ಆದರೆ ಸುಪ್ರೀಂ ಕೋರ್ಟಿನ ಆದೇಶ ಪಾಲನೆ ಮಾಡಿದ್ದೇವೆ, ಅದರಿಂದ ಯಾವುದೂ ತೊಂದರೆ ಆಗೋದಿಲ್ಲ, ಎಲ್ಲ ಪಾರ್ಟಿಗಳಿಗೆ ಬಂದಿದೆ. ನೋ ಇಟ್ಸ್ ಆಲ್ ಬೋಗಸ್ ಥಿಂಗ್. ನಿಮ್ಗೆ ಯಾರು ನೀವು ನೋಡಿದ್ದೀರಾ? ಪಾಕಿಸ್ತಾನದಿಂದ ಬಂದಿದ್ದು ಕಾಂಗ್ರೆಸ್ಸಿಗೆ ಸೇರಿರ್ಬೇಕು, ಕಾಂಗ್ರೆಸ್ಗೆ ಬಂದಿರ್ಬೇಕು ಅಥವಾ ತೃಣಮೂಲಕ್ಕೆ ಬಂದಿರ್ಬೇಕು. ಚೆಕ್ ಮಾಡೋಣ ಅಂತ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.